ಇನ್ನು ಸಚಿವ ಎಚ್.ಸಿ. ಬಾಲಕೃಷ್ಣ ಅವರು ಎರಡನೇ ದಿನದ ಬರ ಅಧ್ಯಯನ ನಡೆಸಿದ್ದಾರೆ. ಮಾಗಡಿ ತಾಲೂಕಿನ ಕರಮಂಕಲ ಗ್ರಾಮದಲ್ಲಿ ಬರ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಸಚಿವ ಎಚ್.ಸಿ. ಬಾಲಕೃಷ್ಣ ಅವರು ಎರಡನೇ ದಿನದ ಬರ ಅಧ್ಯಯನ ನಡೆಸಿದ್ದಾರೆ. ಸರ್ಕಾರಕ್ಕೆ ವರದಿನ ಕೊಡಬೇಕಲ್ಲ, ಮುಖ್ಯಮಂತ್ರಿಗಳ ಆದೇಶ ಇದು. ರೈತರ ಜಮೀನುಗಳಲ್ಲಿ ಕಡಲೆಕಾಯಿ ತೊಗರಿಯನ್ನ ವೀಕ್ಷಣೆ ಮಾಡಿದ್ದಾರೆ ಸಚಿವರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಸೇರಿ ಕಾಂಗ್ರೆಸ್ನ ಮುಖಂಡರು ಸಾಥ್ ಕೊಟ್ಟಿದ್ದಾರೆ ಸಚಿವರಿಗೆ. ಎರಡನೇ ದಿನವೂ ಕೂಡ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕರಮಂಗಲ ಗ್ರಾಮದಲ್ಲಿ ರೈತರು ಬೆಳೆದಿರುವಂತಹ ಬೆಳೆಗಳನ್ನು ವೀಕ್ಷಣೆ ಮಾಡಿದ್ದಾರೆ. ಯಾವ ಭಾಗದಲ್ಲಿ ಮಳೆ ಆಗದೆ, ಮಳೆ ಇಲ್ಲದೆ ರೈತರು ಏನು ಬೆಳೆದಿದ್ದಾರೆ, ಯಥೇಚ್ಛವಾಗಿ ಈ ಭಾಗದಲ್ಲಿ ರಾಗಿ, ಅವರೆ, ತೊಗರಿ ಈ ರೀತಿಯ ಬೆಳೆಗಳನ್ನು ಬೆಳೀತಾರೆ. ಈ ಬಾರಿ ಸರಿಯಾದ ರೀತಿಯಲ್ಲಿ ಮುಂಗಾರು ಕೈ ಕೊಟ್ಟಿತ್ತು. ಬಿತ್ತನೆ ಕೆಲಸ ಕೂಡ ಆಗಿರಲಿಲ್ಲ. ಈಗ ತಾನೇ ಬಿತ್ತನೆ ಶುರು ಹಚ್ಕೊಂಡಿದ್ದಾರೆ. ಇದರ ಜೊತೆಗೆ ನೀರಾವರಿ ಇರುವಂಥ ಪ್ರದೇಶಗಳಲ್ಲಿ ಅಂದರೆ ಬೋರ್ ಹಾಕಿಸ್ಕೊಂಡು ಎಲ್ಲ ಡ್ರೈ ಲ್ಯಾಂಡ್ ಇರೋದ್ರಿಂದ ಈ ಭಾಗದಲ್ಲಿ ಯಾವುದೇ ಕಾಲುವೆ ಅಥವಾ ಮತ್ತೊಂದು ಯಾವುದೂ ಇಲ್ಲ. ಇನ್ನು ಬೋರ್ವೆಲ್ ಹಾಕಿಸ್ಕೊಂಡು ನೀರು ಹಾಕ್ಕೊಂಡಿರ್ತಾರಲ್ಲ, ಅವರು ಬಾಳೆ, ಬದನೆ, ಭತ್ತೆ, ಈ ಥರ ಅವರೆಕಾಯಿ, ಇದರ ಕಡಲೆಕಾಯಿ ಈ ರೀತಿಯ ಬೆಳೆಗಳನ್ನು ಬೆಳೆದಿರ್ತಾರೆ. ಯಥೇಚ್ಛವಾಗಿ ಅವರ ಕಷ್ಟ ಸುಖವನ್ನು ಆಲಿಸುವಂಥ ಕೆಲಸವನ್ನು ಸಚಿವರು ಮಾಡಿದ್ದಾರೆ. ಕರಮಂಗಲ ಭಾಗಕ್ಕೆ ತೆರಳಿ ರೈತರು ಬೆಳೆದಿರುವಂಥ ಬೆಳೆಗಳನ್ನು ವೀಕ್ಷಣೆ ಮಾಡಿ ರೈತರ ಆಗು ಹೋಗುಗಳ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತಲ್ಲ, ಹಾಗಾಗಿ ವಿಸಿಟ್ ಮಾಡಿದ್ದಾರೆ.